ಮುಂದೆ ನನ್ನ ಮದುವೆ ಆಗೋ ಹುಡುಗ ಅಂತೆ. ಏನ? ನೋಡು ಆಕಾಶ್, ನಾನು ಮೂವ್ ಆನ್ ಆಗಿದ್ದೀನಿ. ನೀನು ನಿನ್ನ ಪಾಡಿಗಿರು. ಅಂದರೆ ಇಷ್ಟು ದಿನ ನಮ್ಮಿಬ್ರು ಮಧ್ಯೆ ಇದ್ದಿದ್ದು ಬರೀ ಅಟ್ರಾಕ್ಷನ್, ಪ್ರೀತಿ ಗೀತೆ ಏನೂ ಇಲ್ಲ ಅಂತ ಅನಿಸುತ್ತೆ ನನಗೆ. ಕೂತ್ಬಿಟ್ಟಿದೆ. ಏನು ಪ್ರ್ಯಾಂಕ್ ಮಾಡ್ತಾ ಇದೀಯಾ? ಸೀರಿಯಸ್ ಆಗಿ ಹೇಳ್ತಿರೋದು ಆಕಾಶ್, ನಿನಗೆ ಗೊತ್ತಾಗ್ಲಿ ಅಂತಾನೆ ಈ ಜಾಗಕ್ಕೆ ಬಂದಿರೋದು. ಹಂಗಾದ್ರೆ ಇಷ್ಟು ದಿನ ಚೀಟಾಗ ನನ್ನ ಜೊತೆ ಓಡಾಡ್ದೆ. ಅವಾಗ ನನಗೆ ಬುದ್ಧಿ ಇರಲಿಲ್ಲ. ಹಾ ಇವಾಗೇನು ಮಹಾಬುದ್ಧಿ ಬಂದ್ಬಿಡೈತೆ. ಎಲ್ಲ ತೋರಿಸಿ ಎಷ್ಟು ಬುದ್ಧಿ ಬಂದೈತೆ ಅಂತ. ಆ 3 ವರ್ಷ ಕಾಲೇಜಲ್ಲಿ ಇದ್ದಾಗ ನಿನ್ನ ಜೊತೆಗಿದ್ರೆ ಸಾಕು, ಬೇರೆ ಏನು ಬೇಡ ಅನಿಸ್ತಿತ್ತು. ಆದರೆ ಆ ಗೂಡಿಂದ ಈಚೆ ಬಂದಮೇಲೆ ಗೊತ್ತಾಗಿದ್ದು ಬದುಕು ಬೇರೆನೇ ಇದೆ ಅಂತ. ಸೊ ಪ್ಲೀಸ್ ನನ್ನ ನೆನಪಿನಲ್ಲಿ ಕೊರುಕ್ತಾ ನನ್ನ ಡಿಸ್ಟರ್ಬ್ ಮಾಡಬೇಡ. ಓಕೆ, ನೀನೇನು ಮೈಸೂರು ಮಹಾರಾಜನ ದೊರೆ ಮೊಮ್ಮಗಳು, ನೀನು ಯಾವಳು ಅಂತ ನೆನಪಿಲ್ದಂಗೆ ಬದುಕು ತೋರಿಸ್ತೀನಿ. ಆದರೆ ಓಕೆನ ಮುಂಚೆ ನಿಯತ್ತಾಗಿರೋ ಕಾರಣ ಹೇಳ್ಬಿಟ್ಟೋಗು.